ಹೆವಿ ಜನ ಇದ್ದಾರೆ. ಬನ್ನಿ ಒಳಗಡೆ ಹೋಗಿತ್ತು ನೋಡೋಣ ಬನ್ನಿ. ನಿಂತಿದ್ದೀನಿ ಅಂದರೆ ನೋಡಿ, ಗೋಪುರದ ಮುಂದೆನೇ ನಿಂತಿದ್ದೀನಿ. ದೇವಸ್ಥಾನ ಒಳಗಡೆ ಹೋಗೋಕ್ಕಾಯ್ತು. ನಮ್ಮ ರಿಲೇಷನ್ ಅವ್ರು ಸಿಕ್ಕಿದವ್ರು ಮಾತಾಡ್ತವ್ರೆ. ಬಸ್ ಪ್ರಭಾವದಿಂದ ಎಲ್ಲಿ ನೋಡಿದ್ರು ಬರೀ ಆಂಟಿದಿರೇ ಕಾಣಿಸ್ತವ್ರೆ ಗೈಸ್. ಓ ಮೈ ಗಾಡ್, ಫುಲ್ ರಶ್. ಇಲ್ಲಿ ನೋಡಿ, ಇಲ್ಲೊಂದು ಕೋತಿ ಬರೀ ಹೆಂಗೆ ಆಡ್ತೈತೆ ಅಂದರೆ ರಶ್ ನಿಂತಿದ್ದೀವಿ ಗೈಸ್. ರಶ್ ಹೆವಿ ರಶ್ ಗುರು ಆಯ್ತಲ್ಲ, ಫುಲ್ ರಶ್. ಫೋಟೋ ರಶಲ್ಲೂ ಫೋಟೋ. ಈ ರಶಲ್ಲೂ ಈ ಫೋಟೋ ಬೇಕಿತ್ತ ನಿಮಗೆ? ಈ ರಶಲ್ಲಿ ಎಲ್ಲಿ ತೋರಿಸಿ ಫೋಟೋ ನೋಡಿ. ಈ ರಶಲ್ಲಿ ಈ ಫೋಟೋ ಇರೋದು. ಅದೇ ನೋಡಿ, ಪಟ್ಟಿ ಜನ ಅವರೇ ಬಂದು ನಿಯರ್ ಬೈ ದೇವಸ್ಥಾನ ಅಲ್ಲೇ ಇರೋದು. ಸೊ ಇಲ್ಲಿ ಸುತ್ತಾಕ್ಸ್ಕೊಂಡು ಅಲ್ಲಿ ಹೋದರೆ ದೇವಸ್ಥಾನ. ಫೈನಲಿ ದರ್ಶನ ಮುಗಿದು ಹೋಗ್ತಾ ಇದ್ದೀವಿ. ಹೆಂಗಿತ್ತು ಮಮ್ಮಿ ದರ್ಶನ? ಚೆನ್ನಾಗಿ ದರ್ಶನ ಆಯಿತು. ರಶ್ ಏನಿಲ್ಲ, ರಶ್ ಇತ್ತು ಬಟ್ ಅಷ್ಟು ಇರಲಿಲ್ಲ. ಅಲ್ಲಿ ಮಕ್ಕಳಿರಲ್ಲ, ಪ್ರಸಾದ ಅಂದರೆ ತಗೊಬರುವ ಬನ್ನಿ. ಒಂದು ಕೊಡಿ. ಸೊ ಫೈನಲಿ ಲಾಡುನು ಸಿಕ್ತು, ಹೋಗುವ ಬನ್ನಿ. ಫೈನಲಿ ರಶೋ ಪಶೋ ಏನೋ ಒಂದು ಮುಗಿಸ್ಕೊಂಡು, ನನ್ನ ಫೇವ್ರೆಟ್ ದೇವರು ಯಾವಾಗಲೂ ಆಲ್ವೇಸ್ ಫೇವ್ರೆಟ್. ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಕೋತಿ ಇತ್ತು ಅಲ್ಲಿ, ಕೋತಿ ಪ್ರಸಾದ ಕಿತ್ಕೊಂಡ್ರೆ ಪಾಪ, ಪ್ರಸಾದ ಕಿತ್ಕೊಬಿಟ್ರು ನಮ್ಮ ಚಿಕ್ಕಮ್ಮಂದು. ಪಾಪ ಅಯ್ಯೋ. ಫೈನಲಿ ದರ್ಶನ ಎಲ್ಲ ಮುಗಿಸಿ ಒಂದು ರೌಂಡ್ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಏನು ಸಿಗಲ್ಲ ಅನ್ನೋಂಗೆ ಇಲ್ಲ. ಇಲ್ಲಿ ಎಲ್ಲ ತರಹದ ಮನೆಗೆ ಸಿಗುವ ಐಟಮ್ಸ್, ಗೊಂಬೆಗಳು, ಟೆಡೀಸ್. ಸೊ ಎಲ್ಲ ಫುಲ್ ದರ್ಶನ ಆಗಿ ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ. ದರ್ಶನ ಆಯಿತು, ಒಂದು ರೌಂಡ್ ಫೋಟೋಶೂಟ್ ಆಯಿತು, ಮತ್ತು ಪಾರ್ಕಿಂಗ್ ಏರಿಯಾಗೆ ಬಂದಿದ್ದೀವಿ. ಮತ್ತು ಇಲ್ಲೆಲ್ಲ ಮತ್ತೆ ಫೋಟೋಶೂಟ್ ಸ್ಟಾರ್ಟ್ ಮಾಡೋರು. ಇವ್ರು ಫೋನ್ ನೋಡೋದಂತೂ ಯಾವತ್ತೂ ಮುಗಿಯಲ್ಲ ಅಲ್ವಾ? ಫೋನ್ ನೋಡೋದಂತೂ ಯಾವತ್ತೂ ಮುಗಿಯಲ್ಲ. ಇನ್ನೇನು ಮಾಡೋದು? ಇಲ್ಲೊಂದು ಚಾಮುಂಡೇಶ್ವರಿ ದೇವ ಫೋಟೋ ಐತೆ, ಅದಕ್ಕೂ ಬಿಡ್ತಾ ಇಲ್ಲ, ಅದಕ್ಕೂ ಫೋಟೋ ತೆಗಿತು. ಅದು ದೇವರನ್ನ ಅದಕ್ಕೆ. ಇನ್ನೊಬ್ಳು ನೋಡಿ, ಚಾಮುಂಡೇಶ್ವರಿಗೆ ನೋಡೋಕೆ ಇಷ್ಟು ದೂರ ಬಂದಿರೋದು. ಅಲ್ಲಿ ನೋಡಿದ್ರಿ ತಾನೇ, ಅಲ್ಲಿ ನೋಡಿದ್ಮೇಲೆ ಫೋಟೋ ತೆಗಿಬೇಕಾ? ಸೊ ಇದೇನೋ ಹೊಸದಾಗಿ ಸಿಕ್ಕೈತೆ. ಇಷ್ಟೋ ಗಂಟೆ ಲಡ್ಡು ತಿಂದೆ, ಲಡ್ಡು ತಿಂದು ಏನೋ ಹೊಸ್ದಾಗಿ ಕಾಣಿಸ್ತು. ಇದು ಹೆಂಗೈತೆ ಅಂತ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ನೋಡೋಣ. ಅಕ್ಕ ದರ್ಶನ ಹೆಂಗಾಯ್ತು? ಸೂಪರ್ ಆಗಿ. ಫುಲ್ ರಶ್ಶು, ಮತ್ತು ಫುಲ್ ರಶ್ಶು. ಆದರೆ ಒಟ್ಟಿನಲ್ಲಿ ಅಷ್ಟು ಅದಕ್ಕೂ ರಶ್ ಇತ್ತು ಸುಮಾರಾಗಿ. ತಿಂದೆ
ತಗೊಂಡೆ ಅದೇ ತಿಂದಿದ್ದು ನಾನು. ಲಿಫ್ಟ್ ತೋರ್ಸು ಏನ್ ಮಾಡ್ತಾಳೆ ತೋರ್ಸು. ಬಟ್ಟೆ ಬರೀ ಎಲ್ಲ ಗಲೀಜ್ ಮಾಡ್ಕೊಂಡು ಹಿಂಗಿಟ್ಟು ದರ್ಶನ ನನ್ಗೆ ಕೇಳಿದ್ರೆ ಅವಾಗಿಂದ ಕವಿತಾ ಹೋಗ್ಯವ ಕೇಳಿ ಸುತ್ತಮುತ್ತ ಕೇಳ್ಬೇಕು. ದರ್ಶನ ಹೆಂಗಿತ್ತು? ಚೆನ್ನಾಗಿತ್ತು. ರಶ್ ಇತ್ತ? ರಶ್ ಏನಿರ್ಲಿಲ್ಲ. ಎಷ್ಟು ರಶ್ಶು ಸುಳ್ಳು ಹೇಳ್ತವ್ರೆ. ನಾನು ರಶ್ ಇದ್ದೀನಿ ಅಂತ ಹೇಳಿದ್ವಿ, ಇವರೆಲ್ಲ ರಶ್ ಇಲ್ಲ ಅಂತ ಹೇಳ್ತವ್ರೆ. ತುಂಬಾ ರಶ್ ಏನಿಲ್ಲ, ಬಟ್ ಮೀಡಿಯಮ್ ರಶ್ ಇತ್ತು. ಇನ್ನು ಇಬ್ಬರು ಕಾರ್ ಹತ್ರ ಅವ್ರೆ. ಕಾರ್ ಹತ್ರ ಎಲ್ಲ ದರ್ಶನ ಎಲ್ಲ ಮುಗಿದು ಅತ್ತೆ ಅತ್ತೆ ಸೊಸೆನಾ? ಹಾಂ ಸೊಸೆ, ಅತ್ತೆ ಸೊಸೆ. ಹಾಂ ಅತ್ತೆ ನಮ್ಮಮ್ಮ ಡ್ರೆಸ್ ಹಾಕ್ಕೊಂಡೈತೆ, ನಮ್ಮಕ್ಕ ಸೀರೆ ಉಟ್ಕೊಂಡೈತೆ, ನಾನು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ನಮ್ಮಪ್ಪ ಡ್ರೆಸ್ ಹಾಕ್ಕೊಂಡ ಬೆಳಗ್ಗೆ ಬೈತು, ಯಾವುದಿದು ಡ್ರೆಸ್, ಯಾವುದೊಂದು ಪ್ಯಾಂಟ್ ಟಿ ಶರ್ಟ್ ತಗೋ ಹೋಗು ಅಂತ. ಹಾಂ, ನೆಕ್ಸ್ಟ್ ಸ್ಟಾಪ್ ಬಂದು ವ್ಯೂ ಪಾಯಿಂಟ್ ನೋಡುವ ಬನ್ನಿ. ಮೈಸೂರು ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಮೈಸೂರು ಮಾತ್ರ ಹಾಂ, ಒಂದೇ ಸಾಕು. ನೀವು ಇಷ್ಟೊಂದು ಹೇಳಿದ್ರೆ ಯಾರು ಎರಡೆರಡು ತಗೋತಾರೆ ಹೇಳಿ. ಎಷ್ಟು ಜನ ಅವ್ರೆ ಇವತ್ತು? ಜನ ಇದು ನೋಡಪ್ಪ, ವ್ಯಾಪಾರ ಇಲ್ಲ ಕಣಪ್ಪ, ಚಿರುಮುರಿ ವ್ಯಾಪಾರ ಜನ ಕಮ್ಮಿ ಇರೋದಕ್ಕೆ ನಾವು ಇಷ್ಟು ಬೇಗ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ನಿಮ್ಮ ಜನ ಇರೋದು ನಿಮ್ಗೆ ವ್ಯಾಪಾರ. ಹಾಂ ಹಾಂ ಓ ಅದಕ್ಕೆ ಮುಂದಿನ ಪಯಣ ನಮ್ಮದು ಹನುಮಂತು ಪಲಾವ್. ಮೈಸೂರಿಗೆ ಬಂದಮೇಲೆ ತಿಂದಿಲ್ಲ ಅಂದರೆ ಅದು ಒಂದು ಏನು ಕಪ್ಪು ಚುಕ್ಕಿ. ಸೊ ಬನ್ನಿ ನೋಡಿ ಟೇಸ್ಟ್ ಹೆಂಗಿದೆ ಅಂತ ನೋಡಿ ತಿನ್ನುವ, ಹೋಗುವ. ಫುಲ್ ರಶ್ ಐತೆ. ಬಿರಿಯಾನಿ ತಿಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಕೊನೆಗೂ ಬಿರಿಯಾನಿ ತಿಂದು ಮತ್ತೆ ಫುಲ್ ಲೋಡು. ಬಿರಿಯಾನಿ ತಿಂದು ಐಸ್ ಕ್ರೀಮ್ ಹಲ್ವಾ ತಗೊಂಡು ತಿನ್ಕೊಂಡು ಇವಾಗ ಡೈರೆಕ್ಟ್ ಬ್ಯಾಂಗ್ಳೂರು ಹೋಗಿ ಅಷ್ಟೇ. ಬನ್ನಿ ಮನೆಗೆ ಹೋಗೋಣ. ಸಕ್ಕತ್ತಾಗೈತೆ. ದೂರ ಬಂದ್ರು ತಿನ್ನಕ್ಕೆ ಯೋಗ ಇಲ್ದಿರೋರು ನಾವೇನು ಮಾಡಕ್ಕನ? ನಾವೇನ್ ಮಾಡೋದ? ಸಖತ್ತಾಗಿತ್ತು ಬಿರಿಯಾನಿ, ಗೊತ್ತಾ? ಸಖತ್ತಾಗಿತ್ತು. ಇಬ್ರು ತಿನ್ನಲ್ಲ, ಅದೇ ಪಾಪ ಇವ್ರು 3 ಜನ ತಿಂದಿಲ್ಲ. ಬೇಜಾರ್ ಕರ್ಗಿಬೇಕು ಎವಡೋ ಸುಡ್ಗಲ್ ಅಮ್ಮಲ್ಲಿ ಚೂರ್ಗಲ್ಲು. ಫೈನಲಿ ಜಸ್ಟ್ ನಾವು ಮನೆ ರೀಚ್ ಆದು 3:30 ಬಿಟ್ಟು 5:30 ಇಲ್ಲಿದ್ದೀವಿ. 2 hours ಜರ್ನಿ. ಹೋಗಿದ್ದು ಅಷ್ಟೊತ್ತು ಬೆಳಗ್ಗೆ ಅಷ್ಟು 8:30ಗೆ ಇಲ್ಲಿ ಬಿಟ್ಟಿದ್ದು. ಅಲ್ಲಿ ಹೊಸಲ್ 10 ಆಗಿತ್ತು. ರಸ್ತೆಲ್ಲ ಮುಗಿಸ್ಕೊಂಡು 3ಗೆ ಬಿಟ್ಟು ಇವಾಗ ಮನೆಗೆ ಬಂದು ರೆಸ್ಟ್ ಮಾಡುವ ಬನ್ನಿ.